ಶೈಲ ಎಂದರೆ ಪರ್ವತ, ಪುತ್ರಿ ಎಂದರೆ ಮಗಳು ಎಂದರ್ಥ. ಶೈಲಪುತ್ರಿ ಎಂದರೆ ಪರ್ವತರಾಜನ ಮಗಳು. ಆದ್ದರಿಂದ ಈಕೆಯನ್ನು ಪಾರ್ವತಿ ಎಂದು ಸಹ ಕರೆಯಲಾಗುವುದು. ದೇವಿ ಶೈಲಪುತ್ರಿಯನ್ನು ಯಾವಾಗಲೂ ಆದಿಶಕ್ತಿ ಎಂದು ಗುರುತಿಸಲಾಗುತ್ತದೆ. ಆಕೆ ವೃಷಭದ ಮೇಲೆ ಸವಾರಿ ಮಾಡುತ್ತಿದ್ದ ಕಾರಣ ಆಕೆಯನ್ನು ವೃಷರುಧ ಎಂದು ಕರೆಯಲಾಗುತ್ತದೆ. ಶೈಲಪುತ್ರಿಯನ್ನು ಸತೀದೇವಿಯ ಪುನರ್ಜನ್ಮ ಎಂದು ಕರೆಯಲಾಗುತ್ತದೆ. ಹಿಂದಿನ ಜನ್ಮದಲ್ಲಿ ಅವಳು ದಕ್ಷ ಮಹಾರಾಜನ ಮಗಳು ಸತಿಯಾಗಿದ್ದಳು. ಒಮ್ಮೆ ದಕ್ಷ ತನ್ನ ಆಸ್ಥಾನದಲ್ಲಿ ದೊಡ್ಡ ಯಜ್ಞವನ್ನು ಏರ್ಪಡಿಸುತ್ತಾನೆ. ಈ ಯಜ್ಞಕ್ಕೆ ದಕ್ಷನು ಸತಿಯನ್ನು ಮತ್ತು ಶಿವನನ್ನು ಹೊರತುಪಡಿಸಿ ಎಲ್ಲರನ್ನೂ ಆಹ್ವಾನಿಸಿರುತ್ತಾನೆ. ಇದಕ್ಕೆ ಕಾರಣವನ್ನು ತಿಳಿಯಲು ಸತಿ ಶಿವನ ಮಾತನ್ನು ಧಿಕ್ಕರಿಸಿ ತಂದೆಯಲ್ಲಿಗೆ ಹೋಗುತ್ತಾಳೆ. ಆಗ ದಕ್ಷನು ಯಜ್ಞದಲ್ಲಿ ಹಾಜರಿದ್ದ ಎಲ್ಲರ ಮುಂದೆ ಶಿವನನ್ನು ಅವಮಾನಿಸುತ್ತಾನೆ. ಸತಿಯು ತನ್ನ ತಂದೆಯಿಂದಲೇ ಪತಿಗಾದ ಅವಮಾನವನ್ನು ಸಹಿಸಲಾಗದೆ ತಂದೆ ಹಮ್ಮಿಕೊಂಡಿದ್ದ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾಳೆ. ತನ್ನ ಇನ್ನೊಂದು ಜನ್ಮದಲ್ಲಿ ಪಾರ್ವತಿಯಾಗಿ ಜನಿಸುತ್ತಾಳೆ. ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧಕೃತ ಶೇಖರಂ ವೃಷರೂಢಂ ಶೂಲಾಧರಂ ಶೈಲಪುತ್ರಿಂ ಯಶಸ್ವಿನಿಂ. ಅಥವಾ ಮತ್ತೊಂದು ಮಂತ್ರ, ಓಂ ಹೈಂ ಹ್ರೀಂ ಕ್ಲೀಂ ಶೈಲಪುತ್ರಾಯೈ ನಮಃ.